ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಕೆಲ ಶಾಸಕರು ಹೇಳ್ತಿದ್ದಾರೆ. ಸಣ್ಣ ಪುಟ್ಟ ವ್ಯತ್ಯಾಸ ಇರೋದು ಸತ್ಯ, ಆದರೆ ಇದನ್ನು ನಾಯಕರ ಜೊತೆ ಮಾತನಾಡಬೇಕು, ಹೈಕಮಾಂಡ್ ಬಳಿ ಮಾತನಾಡಬೇಕು. ಅದನ್ನು ಬಿಟ್ಟು ಸಿಕ್ಕಲ್ಲಿ ಮಾತನಾಡುವುದು ಬೇಡ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯದಲ್ಲ ಎಂದು ಮಾಜಿ ಸಂಸದ BS ಉಗ್ರಪ್ಪ ಹೇಳಿದರು. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಯಕತ್ವ ಬದಲಾವಣೆ ನಮ್ಮ ಕೈನಲ್ಲಿ ಇಲ್ಲ. ಹೈಕಮಾಂಡ್ CM DCM ನಡುವೆ ಏನು ಮಾತುಕತೆ ಆಗಿದೆ ನಮಗೆ ಗೊತ್ತಿಲ್ಲ. ಆದರೆ ಕೆಲವರು ಬದಲಾವಣೆ ಬಗ್ಗೆ ಮಾತನಾಡುತ್ತಿದ್ದಾರೆ. ಹೈಕಮಾಂಡ್ ಕೂಡ ಸುಮ್ಮನೆ ಕುಳಿತಿಲ್ಲ, ಎಲ್ಲವನ್ನ ಕೂಡ ಗಮನಿಸುತ್ತಿದೆ. ತನ್ವೀರ್ ಸೇಠ್, ಬಾಲಕೃಷ್ಣ ಎಲ್ಲರೂ ಅವರವರ ಅಭಿಪ್ರಾಯ ಹೇಳಿದ್ದಾರೆ. ಹೈಕಮಾಂಡ್ ಈ ಬಗ್ಗೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂದರು. ಬೇರೆಯವರ ಹಾಗೆ ಲಘುವಾಗಿ ಮಾತನಾಡೋನಲ್ಲ. ಸೊ ಏನು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದಾವೆ, ಡಿಫರೆನ್ಸಸ್ ಇದ್ದಾವೆ, ಅದನ್ನು ಹೈಕಮಾಂಡ್ ಇವತ್ತು ಗಮನಿಸುತ್ತೆ ಅನ್ನೋಂಥ ವಿಶ್ವಾಸ ಇದೆ. ಏನಾದರೂ ವ್ಯತ್ಯಾಸಗಳಿದ್ದರೆ ಅದನ್ನು ಕೂಡಲೇ ಇಂಟರ್ವ್ಯೂನ್ ಆಗಿ ಹೈಕಮಾಂಡು ಅದಕ್ಕೆ ಪರಿಹಾರವನ್ನು ರೂಪಿಸುವಂಥ ಕೆಲಸ ಮಾಡಿ ರಾಜ್ಯದ ಅಭಿವೃದ್ಧಿ ಆಗಬೇಕು, ಪಕ್ಷ ಉಳಿಬೇಕು, ಮತ್ತೆ ಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಈ ರಾಜ್ಯದ ಜನ ತರುವಂಥ ಎಲ್ಲ ಅವಕಾಶಗಳಿದ್ದಾವೆ, ಅದನ್ನು ಮಾಡ್ತಾರೆ ಅನ್ನುವಂಥ ವಿಶ್ವಾಸ. ನಿಮಗೆ ಯಾಕೆ ಪ್ರಶ್ನೆ ಅಂತಂದರೆ ಸರ್, ನೀವು ಕಾಂಗ್ರೆಸ್ನ ಮೂಲ ಕಾಂಗ್ರೆಸ್ ಇದೆ ಸರ್, ಸಾಕಷ್ಟು ಕಾಂಗ್ರೆಸ್ನ ಕಟ್ಟಿ ಬೆಳೆಸಲಿಕ್ಕೆ ಸಾಕಷ್ಟು ಶ್ರಮ ಪಟ್ಟಿದ್ದೀರಿ. ಆದರೆ ತನ್ವೀರ್ ಸೇಠ್ ಅವರು ಕೂಡ ಅದೇ ಹಾದಿಯಲ್ಲಿದ್ದಾರೆ, ಅವರ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ನಿನ್ನೆ ಬಾಲಕೃಷ್ಣ ಅವರು ಕೂಡ ಬೇಜಾರು ವ್ಯಕ್ತಪಡಿಸಿದ್ದಾರೆ. ಇದೇ ಥರ ಆದರೆ ಕಾಂಗ್ರೆಸ್ ನೋಡಿ, ನಾನು ನಿಮ್ಗೊಂದೇ ಹೇಳ್ತೇನೆ. ನಾನು ವಿರೋಧ ಪಕ್ಷದ ನಾಯಕನಿದ್ದಾಗ ಈ ರಾಜ್ಯದಲ್ಲಿ ಅವತ್ತೇನು ಬಳ್ಳಾರಿಯ ರಿಪಬ್ಲಿಕ್ ಇತ್ತು, 1,00,000 ಕೋಟಿ ಸಂಪತ್ತನ್ನು ಲೂಟಿ ಆಗಿತ್ತಲ್ಲ ಬಳ್ಳಾರಿ ಇನ್ನಿತರ ಭಾಗಗಳಲ್ಲಿ. ಅದರ ವಿರುದ್ಧ ವಿರೋಧ ಪಕ್ಷದ ನಾಯಕನಾಗಿ ಮತ್ತು ಒಂದು ವರದಿಯನ್ನು ಕೊಟ್ಟಂಥ ಹಿನ್ನೆಲೆಯಲ್ಲಿ ಅಧಿಕಾರಕ್ಕೆ ಬಂದಂಥದ್ದು. ಹಾಗಾಗಿ ನಾನು ಇವತ್ತು ಹೇಳ್ತೇನೆ, ಪಕ್ಷ ಸಣ್ಣ ಪುಟ್ಟ ಡಿಫರೆನ್ಸಸ್ ಇದ್ದಾವೆ, ನಾನು ಇಲ್ಲವೇ ಇಲ್ಲ ಅಂತ ನಾನು ಹೇಳಕ್ಕೆ ಹೋಗುತ್ತೇನೆ. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಹಜ. ಸೊ ಇದನ್ನು ಯಾಕಂದರೆ ಪಕ್ಷ ಅಂತಿಮವಾಗಿ ಉಳಿದಾಗ ಮಾತ್ರ ಈ ದೇಶದಲ್ಲಿ ಕಾಂಗ್ರೆಸ್ ಉಳಿದಾಗ ಮಾತ್ರ ಸಂವಿಧಾನ ಉಳಿಯಲಿಕ್ಕೆ ಸಾಧ್ಯ, ಈ ದೇಶದಲ್ಲಿ ಪ್ರಜಾತಂತ್ರ ಉಳಿಯಲಿಕ್ಕೆ ಸಾಧ್ಯ, ಈ ದೇಶದಲ್ಲಿ ಸಾಮರಸ್ಯ ಉಳಿಯಲಿಕ್ಕೆ ಸಾಧ್ಯ, ಈ ದೇಶದಲ್ಲಿ ಸೆಕ್ಯುಲರ್ ಕ್ರೆಡೆನ್ಷಿಯಲ್ಸ್ ಉಳಿಯಲಿಕ್ಕೆ ಸಾಧ್ಯ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದರೆ. ಸೊ ಹಾಗಾಗಿ ನಾನು ವಿನಂತಿ ಮಾಡ್ತೇನೆ, ಏನೇ ಡಿಫರೆನ್ಸಸ್ ಇದ್ದರೂ ನಮ್ಮ ನಾಯಕರುಗಳು ಸಾರ್ವಜನಿಕವಾಗಿ ವ್ಯಕ್ತಪಡಿಸೋದಕ್ಕೆ ಬದಲು ಹೈಕಮಾಂಡ್ ಜೊತೆಯಲ್ಲಿ ರಾಜ್ಯದ ನಾಯಕತ್ವದ ಜೊತೆಯಲ್ಲಿ ವ್ಯಕ್ತಪಡಿಸಬೇಕೇ ಹೊರತು ಅಂತಿಮವಾಗಿ ಹೈಕಮಾಂಡ್ ಮತ್ತು ನಾಯಕತ್ವ ಏನಾದರೂ ಸಣ್ಣ ಪುಟ್ಟ ಡಿಫರೆನ್ಸಸ್ಸನ್ನು ಸಾರ್ಟ್ ಔಟ್ ಮಾಡಿ ಜನ ಮೆಚ್ಚುವಂಥ ಸರ್ಕಾರ ಮತ್ತು ಪಕ್ಷ ಕಟ್ಟುವಂಥ ಕೆಲಸ ಮಾಡಬೇಕು ಅಂತೇಳಿ ಆಗ್ರಹಿಸಿ. ಈಗ ಅಧಿಕಾರ ಹಂಚಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಈಗ DK ಶಿವಕುಮಾರ್ ಅವರಿಗೆ CM ಹುದ್ದೆ ಕೊಡೋ ವಿಚಾರಕ್ಕೆ ನಾನು ಸ್ಪಷ್ಟಪಡಿಸ್ತೇನೆ. ನಾನು ಒಬ್ಬ ಸಣ್ಣ ಸಾಮಾನ್ಯ, ಆಫ್ಕೋರ್ಸ್ ಪಕ್ಷದ ಪದಾಧಿಕಾರಿ ಇದ್ದೇನೆ, ಮಾಜಿ ವಿರೋಧ ಪಕ್ಷದ ನಾಯಕ, ಮಾಜಿ ಸಂಸತ್ ಸದಸ್ಯನಿದ್ರೂ ಸಹ ಈ ಅಧಿಕಾರ ಕೊಡೋದಾಗಲಿ ತಗೊಳ್ಳೋದಾಗಲಿ ಇದು ನನ್ನ ಕೈಲಿಲ್ಲ, ನಮ್ಮಂಥವ್ರ ಕೈಲಿಲ್ಲ. ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ಮಾತುಕತೆ ಆಗಿದೆಯೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ನಾನು ನಿಮ್ಮ ಮೂಲಕನೂ ಸಹ ನಾನೀಗ ಯಾರಿಗೇನು ಹೇಳ್ಬೋದು ಈಗಾಗಲೇ ಹೇಳಿದ್ದೇನೆ, ಈಗಲೂ ನಿಮ್ಮ ಮೂಲಕ ಹೇಳ್ತೇನೆ, ದಯಮಾಡಿ ಪಕ್ಷವನ್ನು ಸದೃಢವಾಗಿ ಸರ್ಕಾರ ಮತ್ತು ಪಕ್ಷ ಉಳಿಸುವಂಥ ದೃಷ್ಟಿಯಿಂದ ಹೈಕಮಾಂಡ್ ಕೂಡಲೇ ಕ್ರಮ ಜರುಗಿಸಲಿ ಅಂತೇಳಿ ಅವರಲ್ಲಿ ವಿನಂತಿ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814.